ಕೇಸರಿ ಕೋಟೆಯಲ್ಲಿ ಮಹಾ ಬಿರುಕುಂಟಾಗಿದೆ. ವಿಜೇಂದ್ರ ಹಗರಣವನ್ನ ಬಿಚ್ಚಿಡ್ತೀನಿ ಎಂದು ಯತ್ನಾಳ್ ಧಮಕಿ ಹಾಕಿದ್ದಾರೆ. ವಿಜೇಂದ್ರ ವಿರುದ್ಧ ಮತ್ತೆ ರೊಚ್ಚಿಗೆದ್ದ ಬಸನಗೌಡ ಪಾಟೀಲ್ ಯತ್ನಾಳ್. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶದ ಬೆನ್ನಲ್ಲೇ ಈಗ ಮತ್ತೆ ಯತ್ನಾಳ್ ಕೂಡ ಸಿಡಿದೆದ್ದಿದ್ದಾರೆ. ವಿಜೇಂದ್ರ ಬಿಜೆಪಿಯನ್ನ ಏನಾದರೂ ಗುತ್ತಿಗೆ ಪಡ್ಕೊಂಡಿದ್ರ ಅಂತೇಳಿ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಒಟ್ಟಾರೆ ಕೇಸರಿ ಕೋಟೆಯಲ್ಲಿ ಮಹಾ ಬಿರುಕು ಮೂಡಿದೆ. ವಿಜೇಂದ್ರ ಹಗರಣವನ್ನ ಬಿಚ್ಚಿಡ್ತೀನಿ ಎಂದು ಯತ್ನಾಳ್ ಧಮಕಿ ಹಾಕಿದ್ದಾರೆ. ಹಾಗಾದ್ರೆ ವಿಜೇಂದ್ರ ವಿರುದ್ಧ ಮತ್ತೆ ರೊಚ್ಚಿಗೆದ್ರ ಯತ್ನಾಳ್. ವಿಜೇಂದ್ರ ಬಚ್ಚಾಗಳನ್ನ ಸಾಕಿಕೊಂಡಿದ್ದಾರೆ. ಸುತ್ತಮುತ್ತ ಇರೋದೇ ಬಚ್ಚಾಗಳು. ಸುಧಾಕರ್ ಬಿಜೆಪಿಯಿಂದ ಹೊರಬರ್ತಾರೆ ಎಂದ ಯತ್ನಾಳ್. ಬೇಕಾದ್ರೆ ವಿಜೇಂದ್ರ ಚಡ್ಡಿ ಹಾಕೋ ಮುನ್ನವೇ ನಾನು ರಾಜಕೀಯದಲ್ಲಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಯತ್ನಾಳ್. ವಿಜೇಂದ್ರ ಬಚ್ಚಾಗಳನ್ನ ಸಾಕಿಕೊಂಡಿದ್ದಾನೆ. ಆತನಲ್ಲಿ ದುರಹಂಕಾರ ದರ್ಪ ಇದ್ದಾವೆ. ಸೊ ಹಾಗಾಗಿ ದುರಹಂಕಾರದಿಂದಲೇ ಆ ತರಹ ಮಾತನಾಡುವಂತಹದ್ದು ವಿಜೇಂದ್ರ ಅಂತ ಹೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ, ಕೆಂಡಾಮಂಡಲರಾಗಿದ್ದಾರೆ. ಈಗ ಬಿಜೆಪಿ ಕೋಟೆಯಲ್ಲಿ ಮಾತ್ರ ಅಪಸ್ವರಗಳು, ಅಸಮಾಧಾನಿತ ವ್ಯಕ್ತಿಗಳ ಒಂದೊಂದು ಹೇಳಿಕೆಗಳು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಸುಧಾಕರ್ ಎಲ್ಲೋ ಒಂದು ಕಡೆ ಬಿಜೆಪಿಯನ್ನು ತೊರಿತಾರೆ ಎನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಯತ್ನಾಳ್ ಕೂಡ ಆ ಹೇಳಿಕೆಯನ್ನು ಒಂದು ರೀತಿಯಲ್ಲಿ ವಿಜೇಂದ್ರ ಸುಧಾಕರ್ರನ್ನು ಬಿಜೆಪಿಯಿಂದ ಹೊರ ಹಾಕಿದ್ರೂ ನಮಗೆ ಯಾವ ಭಯವೂ ಇಲ್ಲ, ನಾವು ಬೇಕಾದರೆ ಹೊರಗೆ ಹೋಗ್ತೀವಿ. ಇದು ಬಿಜೆಪಿ ಪಕ್ಷದ ನಿಯಮವನ್ನು ನೇರಾನೇರ ಉಲ್ಲಂಘನೆ ಮಾಡಿರುವಂತಹದ್ದು. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ಒಂದು ಪಕ್ಷ ನಮ್ಮನ್ನು ಉಚ್ಚಾಟನೆ ಮಾಡಿದ್ರೂ ನಾವು ಭಯಪಡೋದಿಲ್ಲ ಎನ್ನುವಂಥ ಅರ್ಥ ಇದೆಯಲ್ಲ ಆ ಹೇಳಿಕೆ. ನಿಜಕ್ಕೂ ಕೂಡ ಆ ಪಕ್ಷದ ಶಿಸ್ತು, ಆ ಪಕ್ಷದ ನಿಯಮ, ಆ ಪಕ್ಷದ ನಿಷ್ಠೆ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿದಂತಹ ಒಂದು ಹೇಳಿಕೆ. ಈಗ ರಮೇಶ್ ಜಾರಕಿಹೊಳಿ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು, ಕೆ ಸುಧಾಕರ್ ಕೂಡ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು. ಸೊ ಮತ್ತೇನಾದರೂ ಬಿಜೆಪಿಯಿಂದ ಹೊರಗೆ ಹೋದರೆ ಕರುವಾಪ್ಸಿ ಆಗ್ತಾರೆ, ಮತ್ತೆ ಕಾಂಗ್ರೆಸ್ಸಿಗೆ ಸೇರ್ತಾರಾ? ಇದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಜೊತೆಗೆ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ. ಹಾಗಾಗಿ ಈ ಎಲ್ಲ ಹೇಳಿಕೆಗಳು ಕೇಸರಿ ಕೋಟೆಯನ್ನು ಭಯಪಡಿಸ್ತಾ ಇದೆ. ಕೇಸರಿ ಕೋಟೆಯಲ್ಲಿ ಈ ತರಹದ ಅಪಸ್ವರದ ವ್ಯಕ್ತಿತ್ವಗಳು ಪ್ರತ್ಯಕ್ಷರಾಗಿ ವಿಜೇಂದ್ರರ ವಿರುದ್ಧ ಸಿಡಿದೆದ್ದಿದ್ದಾರೆ. ಜೊತೆಗೆ ಈಗ ಕೆಲ ಜಿಲ್ಲಾಧ್ಯಕ್ಷರ ಹೆಸರು ಕೂಡ ಫೈನಲ್ ಆಗಿದೆ. 20ಕ್ಕೂ ಹೆಚ್ಚು ಜಿಲ್ಲೆಯ ಜಿಲ್ಲಾಧ್ಯಕ್ಷರ ನೇಮಕದ ಪ್ರಕ್ರಿಯೆಗಳಾಗ್ತಾ ಇರುವಂತಹದ್ದು. ಈ ಪ್ರಕ್ರಿಯೆಗಳಲ್ಲಿಯೂ ಕೂಡ ವಿಜೇಂದ್ರ ಮೋಸ ಮಾಡಿದ್ದಾರೆ. ನಾನು ಈ ಕ್ಷೇತ್ರದ, ಅದರಲ್ಲೂ 8 ವಿಧಾನಸಭಾ ಕ್ಷೇತ್ರ ಅಧೀನದಲ್ಲಿರುವ ನಾನೊಬ್ಬ ಸಂಸದ, ನನ್ನ ಬಳಿ ಒಂದಷ್ಟು ಚರ್ಚೆ ಮಾಡದೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿಕೊಳ್ತಾರೆ. ಆ ಜಿಲ್ಲಾಧ್ಯಕ್ಷ ವಿಜೇಂದ್ರರ ಆಪ್ತರಾಗಿರ್ತಾರೆ. ಆಪ್ತರಿಗೆ ಮಣೆ ಹಾಕುವಂತಹ ಪ್ರವೃತ್ತಿ ಬಿಜೆಪಿ ಸಹಿಸೋದಿಲ್ಲ. ನಾನೊಬ್ಬ ಸಂಸದನಾಗಿ ನನಗೆ ಬೆಲೆ ಕೊಡ್ತಾ ಇಲ್ಲ, ನನಗೆ ರಾಜಕೀಯವಾಗಿ ನನ್ನನ್ನು ಮುಗಿಸೋದಕ್ಕೆ ಹುನ್ನಾರ ಆಗ್ತಾ ಇದೆ ಎನ್ನುವಂಥ ಆರೋಪ. ಜೊತೆಗೆ ಈಗ ಯತ್ನಾಳ್ ಕೂಡ ರೊಚ್ಚಿಗೆದ್ದಿರುವಂತಹದ್ದು. ವಿಜೇಂದ್ರರ ವಿರುದ್ಧ ಆಕ್ರೋಶಿತರಾಗಿ ಯತ್ನಾಳ್ ಮಾತನಾಡಿದ್ದಾರೆ.